ಇದು ನೀವು ಹಠ ಸಾಧಿಸೋ ಸಮಯ ಅಲ್ಲ. ಒಂದ್ ವೇಳೆ ನೀವು ತ್ರಿಮೂರ್ತಿಗಳಿಗೆ ಮುಕ್ತಿ ಕೊಡದೇ ಇದ್ರೆ ಬಹಳ ದೊಡ್ಡ ಅನರ್ಥ ಆಗೋಗತ್ತೆ. ಒಬ್ಬ ತಾಯಿ ಕೇವಲ ಮಮತೆಗಷ್ಟೇ ಅಲ್ಲ, ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗಿರ್ತಾಳೆ. ಈ ಶಾಂತಿ ಪ್ರಳಯದ ಮುಂಚೆ ಬರೋ ಶಾಂತಿ ಸಂಕೇತ. ಇದು ವಿಷ ವಿಸರ್ಜನೆಯಿಂದ ಆಗೋ ಮಹಾಪ್ರಳಯಕ್ಕೆ. ಮತ್ತಿದನ್ನ ಕೇವಲ ದೇವಿ ಅನಸೂಯ ಮಾತ್ರ ತಡೆಯೋದಿಕ್ ಸಾಧ್ಯ. ನಾನು ನಿರ್ಧಾರ ಮಾಡಿದ್ದೀನಿ ಋಷಿವರ್ಯ. ನನ್ನ ಮನಸ್ಸನ್ನ ಕಠೋರ ಮಾಡಿಕೊಂಡೆ. ಆಶೀರ್ವಾದ ಮಾಡಿ. ನಾನು ನನ್ನ ನಿರ್ಧಾರದ ಮೇಲೆ ದೃಢವಾಗಿರಬೇಕು ಮತ್ತು ಜಾಣತನದಿಂದ ಅದನ್ನ ನಿಭಾಯಿಸಬೇಕು. ಒಬ್ಬ ತಾಯಿ ಮಗನ್ನ ಕಳ್ಕೊಳ್ಳೋ ನೋವಿಗಿಂತ ಜಗತ್ನಲ್ಲಿ ಯಾವ ನೋವು ದೊಡ್ಡದಲ್ಲ ದೇವಿ. ಆದರೆ ಜಗತ್ತಿನ ಒಳ್ಳೇದಕ್ಕೆ ನೀನು ನೋವನ್ನ ಸಹಿಸಿಕೊಳ್ಳೇಬೇಕು. ಒಂದು ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ಬಹುಶಃ ನಾವು ಜೊತೆಯಲ್ಲಿರುವಂತಹ ಸಮಯ ಪೂರ್ಣ ಆಗಿದೆ ಮಕ್ಕಳೇ. ತಪಸ್ಸಿನ ಹಾಗೂ ಸತಿತ್ವದ ಶಕ್ತಿಯಿಂದ ನಾನು ನಿಮ್ಮನ್ನ ಶಿಶು ಮಾಡಿದ್ನೋ, ಇವತ್ತು ಅದೇ ಶಕ್ತಿಯಿಂದ ನಾನು ನಿಮ್ಮನ್ನ ಪುನಃ ನಿಮ್ಮ ವಾಸ್ತವ ರೂಪಕ್ಕೆ ಕರ್ಕೊಂಡು ಬರ್ತೀನಿ. ಅಮ್ಮ, ಆಕಾಶದಲ್ಲಿ ಏನಾಗ್ತಾ ಇದೆ? ಪ್ರಳಯ ಆಗ್ತಿದೆ ಶಿವ. ಗೆಳೆಯ, ನಂಗೆ ತುಂಬಾ ಭಯ ಆಗ್ತಿದೆ. ನಿನ್ಗೆ? ನಾನು ಅಮ್ಮನ ಶಕ್ತಿ ಮತ್ತೆ ಶಕ್ತಿಗೆ ಭಯ ಆಗೋದಿಲ್ಲ. ನೀನು ಹೆದರ್ಕೋಬೇಡ ಗೆಳೆಯ. ಮಾತೆ, ನಾವು ಈ ವಿಷ ವಿಸರ್ಜನೆಯನ್ನ ತಡಿಲೇಬೇಕು. ನನಗೆ ಅಪ್ಪಣೆ ಕೊಡಿ. ನನ್ನ ವಜ್ರಾಯುಧದಿಂದ ಇದನ್ನ ತಡೆಯೋ ಪ್ರಯತ್ನ ಮಾಡ್ತೀನಿ. ಬೇಡ ದೇವರಾಜ, ಖಂಡಿತವಾಗಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಶಕ್ತಿ ಪ್ರಹಾರದಿಂದ ವಿಷ ವಿಸರ್ಜನೆ ಶಕ್ತಿಗಳು ಇನ್ನಷ್ಟು ವೃದ್ಧಿ ಆಗ್ಬಿಡುತ್ತೆ. ಇಲ್ಲಿ ಪರಿಸ್ಥಿತಿ ಹೀಗಿರುವಾಗ ಜಗತ್ತಿನ ರಕ್ಷಣೆ ಯಾರು ಮಾಡ್ತಾರೆ? ಹಾಲಾಹಲದಿಂದ ಜಗತ್ತನ್ನ ರಕ್ಷಣೆ ಮಾಡೋರು ಕೇವಲ ಒಬ್ಬರೇ ದೇವರಾಜ. ಅವರು ಈಗ ಬಾಲಕನಾಗಿ ಮಹಾಸತಿ ಅನಸೂಯ ಹತ್ರ ಇದ್ದಾರೆ. ದೇವರಾಜ ಇಂದ್ರ, ಮಹಾದೇವ ಅವರ ಪ್ರೀತಿ ಮತ್ತೆ ಅವರ ಬಾಧ್ಯತೆನ ಮರ್ತಿರಬಹುದು, ಆದ್ರೆ ಅದನ್ನ ನಾನ್ ಮರ್ತಿಲ್ಲ. ನನ್ನ ತಪ್ಪಿನ ಶಿಕ್ಷೆನ
ಈ ಜಗತ್ತು ಅನುಭವಿಸೋದಕ್ಕೆ ನಾನ್ ಬಿಡೋದಿಲ್ಲ. ಈ ಜಗತ್ತಿನ ಕಣ ಕಣದಲ್ಲೂ ನನ್ನ ಮಹಾದೇವ ವಾಸವಾಗಿದ್ದಾರೆ. ಈ ಜಗತ್ತು ಸರ್ವನಾಶ ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ನಾನು ಆದಿಶಕ್ತಿ ಪ್ರಾಣ ಪಣ ಇಟ್ಟು ಈ ಜಗತ್ತನ್ನ ಕಾಪಾಡೋ ಪ್ರಯತ್ನ ಮಾಡ್ತೀನಿ. ಈ ವಿಷದ ಹತ್ರ ನೀನು ಹೋಗ್ಬೇಡ ದೇವಿ ಪಾರ್ವತಿ. ಈ ವಿಷವನ್ನ ಕುಡಿಯೋ ಶಕ್ತಿ ಇರೋದು ಕೇವಲ ನೀಲಕಂಠನಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಆದ್ರೆ ನನ್ನ ಜವಾಬ್ದಾರಿನ ನಾನು ಹೇಗ್ ಮರೀಲಿ? ನನ್ನ ಪ್ರಯತ್ನನ ನಾನು ಬಿಡೋಕ್ಕಾಗಲ್ಲ. ನನ್ನ ಶಿವನ ಪ್ರಪಂಚ ಇದು. ಹಿಂದೆ ಸಮುದ್ರ ಮಂಥನದ ಹಾಲಾಹಲನ ನಾನು ಕುಡಿಯೋದು ಬೇಡ ಅಂತ ಹೇಳಿದ್ದೆ. ಆದ್ರೆ ಈ ಜಗತ್ತಿನ ಸ್ಥಿತಿ ನೋಡಿ ಒಂದು ಕ್ಷಣನೂ ಯೋಚನೆ ಮಾಡಿದೆ. ವಿಷ ಕುಡ್ದಿದ್ರು. ನನಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಆದ್ರೆ ಈ ಜಗತ್ತು ಉಳಿಬೇಕು. ನಾನು ಹೆಜ್ಜೆ ಹಿಂದೆ ಇಡಬೇಕು ಅಂದ್ರೆ ನನ್ನ ಮಹಾದೇವ ಇಲ್ಲಿಗೆ ಬರಬೇಕು. ಅಂದ್ರೆ ದೇವಿ ಅನಸೂಯ ಅವ್ರನ್ನ ಇಲ್ಲಿಗೆ ಕಳಿಸ್ಬೇಕು. ಇಲ್ಲಾಂದ್ರೆ ನಾನು ನಿಲ್ಲಲ್ಲ. ಮರಿಬೇಡಿ ದೇವಿ, ಇವರು ನಿಮ್ಮ ಮಕ್ಕಳಾಗೋ ಮೊದಲು ತ್ರಿಮೂರ್ತಿಗಳಾಗಿದ್ರು. ಜಗತ್ತಿನ ಪಾಲನೆ ಮಾಡೋರು, ಕಷ್ಟಗಳನ್ನ ದೂರ ಮಾಡೋರು. ಒಬ್ಬ ಆದರ್ಶ ತಾಯಿಯ ರೂಪದಲ್ಲಿ ನೀವು ಮಾಡುವಂಥ ಈ ಮಹಾ ತ್ಯಾಗನ ಇಡೀ ಜಗತ್ತು ಸದಾ ಕಾಲಕ್ಕೂ ನೆನಪಲ್ಲಿಟ್ಕೊಂಡು ಪೂಜಿಸುತ್ತೆ. ಹೌದು ಋಷಿವರ್ಯ, ಇವತ್ತು ಈ ಜಗತ್ತನ್ನು ಉಳಿಸ್ಕೊಳ್ಳೋಕ್ಕೆ ನಾನು ತ್ಯಾಗ ಮಾಡಬೇಕಾಗಿರೋ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಶಿವ, ಹೇಳಿ ಅಮ್ಮ. ನೀನು ನನ್ನ ಯಾವ ಮಾತಿಗೂ ಯಾಕೆ ಎದುರು ಮಾತಾಡೋದಿಲ್ಲ? ಯಾಕೆ ಹಠ ಮಾಡೋದಿಲ್ಲ? ನನ್ನ ಯಾವ ಮಾತಿಗೂ ವಿರೋಧ ಯಾಕೆ ಮಾಡಲ್ಲ ನೀನು? ಹೇಗ್ ಮಾಡ್ಲಿ ಅಮ್ಮ? ಅಪ್ಪ ಅಮ್ಮನ ಮಾತನ್ನ ಪಾಲನೆ ಮಾಡೋದೇ ಎಲ್ಲ ಮಕ್ಕಳ ಧರ್ಮ ಅಲ್ವಾ? ನೀವೇ ಹೇಳಿದ್ದೀರ ಅಲ್ವಾ ಅಮ್ಮ? ಹೀಗಿರುವಾಗ ನಾನು ಹೇಗ್ ವಿರೋಧ ಮಾಡ್ಲಿ? ಆಜ್ಞೆ ಮಾಡಿ ಅಮ್ಮ. ಶಿವ, ನೀರು ತಗೊಂಡ್ ಬಾ. ಈಗಲೇ ತರ್ತೀನಿ ಅಮ್ಮ. ತಗೊಳ್ಳಿ ಅಮ್ಮ, ನೀರು ತಂದಿದ್ದೀನಿ.
ತ್ರಿಮೂರ್ತಿ ಮಕ್ಕಳೇ, ನಿಮ್ಮ ಈ ತಾಯಿ ಜನ್ಮ ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿರ್ತಾಳೆ. ನನಗೆ ಸತ್ಯ ಅರ್ಥ ಆಗಿದೆ ಮಹಾದೇವ. ನಡೆಯೋದೆಲ್ಲ ನಿಮ್ಮ ಇಚ್ಛೆಯಿಂದನೇ ನಡೆಯೋದು. ನಿಮಗೆ ನನ್ನ ಪುತ್ರನಾಗಿ ಬರಬೇಕಾಗಿತ್ತು ಅಂದಿದ್ರೆ ಆ ಘಟನೆ ನಡೀತು. ಇವತ್ತು ನಿಮಗೆ ಈ ತಾಯಿಯಿಂದ ದೂರ ಹೋಗಬೇಕು. ಈಗ ಈ ಘಟನೆ ನಡೀತಿದೆ. ಆದ್ರೆ ನನಗೆ ದುಃಖ ಆಗ್ತಿಲ್ಲ, ಯಾಕಂದ್ರೆ ನಿಮ್ಮ ಇಚ್ಛೆನೆ ನನ್ನ ಇಚ್ಛೆ ಮಹಾದೇವ. ಹೆದರ್ಕೋಬೇಡ ಅಂಧಕ. ಈ ಪ್ರಳಯದ ಧ್ವನಿ ಕೇಳಿದ ಮೇಲೂ ಕೂಡ ನಾನು ಹೆದರ್ದೆ ಹೇಗಿರ್ಲಿ ಗುರುದೇವ? ಈ ಸಂಕಷ್ಟ ಬಂದಿದ್ದು ನನ್ನಿಂದಲ್ಲ, ನೀನ್ ಮಾಡಿರೋ ಸ್ವಯಂ ನಿನ್ನ ಕೆಟ್ಟ ಕರ್ಮದಿಂದ. ನನ್ನ ಧರ್ಮನ ಕೆಟ್ಟ ಕರ್ಮ ಅಂತ ಹೇಳಿ ನನ್ನನ್ನ ಕೆಟ್ಟವನಾಗಿ ಮಾಡಬೇಡಿ ಗುರುದೇವ. ಇದು ನಿಮ್ಗೂ ಗೊತ್ತಿತ್ತು ಈ ಪ್ರಯತ್ನದ ನಂತರ ಪ್ರಳಯದ ಸ್ಥಿತಿ ಬರುತ್ತೆ ಅಂತ. ಮತ್ತ್ಯಾಕೆ ಗುರುದೇವ, ಯಾವ ಲೋಭಕ್ಕಾಗಿ ನೀವು ನನಗೆ ಈ ಅನುಮತಿನ ಕೊಟ್ರೆ? ಯಾಕಿ ಮೌನ? ಉತ್ತರ ಬೇಕು ನನಗೆ ಗುರುದೇವ. ಹೌದು, ನನಗೆ ಗೊತ್ತಿತ್ತು. ಲೋಭ ಇತ್ತು ಈ ಬ್ರಹ್ಮಾಂಡದಿಂದ ದೂರ ಆಗಿರೋ ತ್ರಿಮೂರ್ತಿಗಳನ್ನ ಕರಿಬೇಕು ಅಂತ. ನಾನು ಅಂದ್ಕೊಂಡಿದ್ದೆ ಈ ಅಮೃತದ ಸಂಕಷ್ಟದಿಂದ ತ್ರಿಮೂರ್ತಿಗಳ ನೆನಪು ಮರಳಿ ಬರಿಸಬಹುದು, ಮತ್ತವರು ಪುನಃ ತಮ್ಮ ವಾಸ್ತವಿಕ ರೂಪಕ್ಕೆ ಬರಬಹುದು. ಆದರೆ ನನ್ನ ಈ ಪ್ರಯತ್ನ ವಿಫಲವಾಗೋಯ್ತು. ನನ್ನಿಂದ ಮಹಾದೇವನ ನೆನಪನ್ನ ನೆನಪಾಡ್ಸಕ್ಕಾಗ್ಲಿಲ್ಲ. ಮಹಾದೇವ 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 ಮಹಾದೇವನ ಹೊಗಳಿಕೆ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನೀವೇನಾದ್ರೂ ನನ್ನ ಗುರುದೇವ ಅಲ್ದೇ ಇದ್ದಿದ್ರೆ ಆಗ ನಾನು ನಿಮಗೆ ಅತ್ಯಂತ ಪ್ರಬಲ ಶತ್ರು ಆಗಿರ್ತಿದ್ದೆ. ವಿಶ್ವಾಸ ದ್ರೋಹ, ನೀವು ನನಗೆ ವಿಶ್ವಾಸ ದ್ರೋಹ ಮಾಡಿದ್ದೀರಾ. ಯಾಕೆ ಗುರುದೇವ, ಯಾಕೆ? ಸಮಾಧಾನ ಅಂಧಕ. ಯಾವುದನ್ನ ನೀನು ವಿಶ್ವಾಸಘಾತಕ ಅಂತ ಇದೆಯೋ ಅದು ನಿನಗೆ ಹಾನಿ ಮಾಡೋ ಈ ಅಂಧಕಾರದಿಂದ ಹೊರಗಡೆ ಬರೋಕಾಗ್ದಿರೋ ಕೆಟ್ಟ ಬುದ್ಧಿಯಿಂದ ನಿನ್ನ ಹೊರಗಡೆ ತರೋ ನನ್ನ ಪ್ರಯತ್ನ ಆಗಿತ್ತು. ಅದು ವಿಫಲವಾಯಿತು. ಆದ್ರೆ ಈಗ ಸೃಷ್ಟಿಲಾಗ್ತಿರೋ ಈ ಪ್ರಳಯನ ತಡೆಯೋದು ಯಾರಿಗೂ ಸಾಧ್ಯ ಇಲ್ಲ. ಅಮ್ಮ, ನಿಮ್ ಕಣ್ಣಲ್ಲಿ ನೀರ್ ಯಾಕೆ ಬರ್ತಾ ಇದೆ? ಯಾಕಂದ್ರೆ ಶಿವ, ಇವತ್ತು ಇಡೀ ಜಗತ್ತು ಸಂಕಷ್ಟದಲ್ಲಿದೆ. ಮತ್ತದನ್ನ ಕೇವಲ ನೀನೇ ಕಾಪಾಡಬಹುದು. ಅಮ್ಮ, ನಿಮಗೆ ನಂಬಿಕೆ ಇದೆಯಾ ನಾನು ಈ ಜಗತ್ತನ್ನ ಕಾಪಾಡ್ತೀನಿ ಅಂತ? ಹೌದು ಶಿವ, ಕೇವಲ ನೀನ್ ಮಾತ್ರ ಕಾಪಾಡೋಕ್ ಸಾಧ್ಯ. ಅಮ್ಮ, ನೀವು ನಿಮ್ಮ ಕಣ್ಣೀರನ್ನ ಒರೆಸ್ಕೊಳ್ಳಿ. ನಾನು ಈ ಕೆಲಸನ ಪೂರ್ತಿ ಮಾಡಿ ಆದಷ್ಟು ಬೇಗ ನಿಮ್ಮ ಹತ್ರನೇ ಬಂದ್ಬಿಡ್ತೀನಿ. ಏನ್ ಹೇಳ್ದೆ ನೀನು ಶಿವ? ಹೇಳಿದ್ಯೇನು ಅಂದ್ರೆ ನನಗೆ ಆಜ್ಞೆ ಮಾಡಿ ಅಮ್ಮ. ನಾನು ಹೋದ್ರೆ ಅಲ್ವಾ ಮತ್ತೆ ಇಲ್ಲಿಗೆ ಬರೋಕ್ ಸಾಧ್ಯ ಆಗೋದು.
ಕಂದ. ನೀವಿದೇನ್ ಹೇಳ್ಬಿಟ್ರಿ ಪ್ರಭು? ನಿಮ್ಗಾಗಿ ಇಡೀ ಜಗತ್ತೇ ಕಾಯ್ತಿರುವಾಗ ಒಬ್ಬರೇ ವ್ಯಕ್ತಿ ನಿಮ್ಗೆ ಮಹತ್ವಪೂರ್ಣ ಹೇಗಾಗೋಕ್ ಸಾಧ್ಯ? ಈ ಘಟನೆಯ ಪರಿಣಾಮ ಏನಾಗುತ್ತೋ ಏನೋ, ಏನಾಗುತ್ತೆ ಈ ಜಗತ್ತಿಗೆ? ನನಗೆ ಗೊತ್ತಿತ್ತು ಶಿವ, ನೀನ್ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂದ್ರೆ ನನ್ನನ್ನೊಬ್ಬಳನ್ನೇ ಬಿಟ್ಟು ನೀನ್ ಎಲ್ಲಿಗೂ ಹೋಗೋದಿಲ್ಲ ಅಲ್ವಾ? ಹಾ ಅಮ್ಮ, ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ನನ್ನ ಮಗ, ನನ್ನ ಜೀವನದ ಆಧಾರ, ನನ್ನ ಶಿವ. ಎಲ್ಲಿವರೆಗೂ ನೀನಾಗಿ ನೀನು ಹೋಗೋದಿಲ್ವೋ ಅಲ್ಲಿ ತನಕ ನಾನು ನಿನ್ನ ಕಳ್ಸಲ್ಲ. ನನ್ನ ಕ್ಷಮಿಸ್ಬಿಡಿ ಋಷಿವರ್ಯ. ಮಾತೆ ಅನಸೂಯಗೆ ದಯವಿಟ್ಟು ಅರ್ಥ ಮಾಡಿಸಿ. ಇವ್ರನ್ನ ತಡೆಯೋದು ಬೇಡ, ಇವ್ರನ್ನ ಹೋಗೋಕ್ ಬಿಡ್ಲಿ. ಈ ಜಗತ್ತು ನಾಶ ಆಗೋದ್ರಿಂದ ಕಾಪಾಡೋದಕ್ಕೆ ಇವ್ರು ಬರೋದು ಅನಿವಾರ್ಯ ಋಷಿವರ್ಯ. ದೇವಿ, ಈ ಸಮಯ ಮಮಕಾರದಲ್ಲಿ ಮುಳುಗುವಂಥ ಸಮಯ ಅಲ್ಲ. ಈ ಸಮಯ ಶಿವನಿಗೆ ಅವನ ಶಿವತ್ವ ಮತ್ತೆ ಅವನ ಶಕ್ತಿಯನ್ನ ಪರಿಚಯ ಮಾಡಿಸೋದು. ಒಂದು ಸಲ ಈ ಜಗತ್ತು ಉಳಿದ್ರೆ ಆಗ ಮಾತ್ರ ನಿನ್ನ ವಾತ್ಸಲ್ಯ ಉಳಿಯೋದು ದೇವಿ. ಆಗಷ್ಟೇ ನೀವು ನಿಮ್ಮ ಶಿವನ ಜೊತೆಗಿರೋದಕ್ಕೆ ಸಾಧ್ಯ. ನಾನು ನಿಮ್ಮ ಮಾತನ್ನ ಅರ್ಥ ಮಾಡ್ಕೊಂಡೆ ಋಷಿವರ್ಯ. ಈಗ ನಾನೇನ್ ಮಾಡಬೇಕು ಗೊತ್ತಾಗಿದೆ. ಶಿವ, ಪೂರ್ತಿ ಜಗತ್ತು ಸಂಕಷ್ಟದಲ್ಲಿದೆ. ನನಗೆ ಆ ವಿಷಯದ ಬಗ್ಗೆ ನೆನಪಿದೆ ಅಮ್ಮ. ನೀವಾಗ್ಲೇ ಇದ್ರ ಬಗ್ಗೆ ನನ್ನ ಹತ್ರ ಹೇಳಿದ್ದೀರಾ. ಇದೇ ರೀತಿ ನೀನು ನಿನ್ನ ಆ ವಿರಾಟ ರೂಪನ ನೆನಪು ಮಾಡ್ಕೋಬೇಕು ಶಿವ. ನನಗೆ ನಿಮ್ಮ ಮಗ ಅನ್ನೋದನ್ನ ಬಿಟ್ರೆ ಬೇರೆ ಯಾವ ಸ್ವರೂಪನೂ ನೆನಪಿಲ್ಲ ಅಮ್ಮ. ನನಗೆ ನಿನ್ನ ಸ್ವಭಾವ ಗೊತ್ತಿದೆ ಶಿವ. ಯಾವ ಭಾವದಲ್ಲಿ ಮುಳುಗಿರ್ತೀಯೋ ಅದೇ ಭಾವ ನಿನ್ನ ಸ್ವಭಾವ ಆಗ್ಬಿಡುತ್ತೆ. ಮತ್ತೀ ಸ್ವಭಾವ ಬದಲಾಗೋಕೆ ಸಮಯ ಬೇಕು. ಆದ್ರೀಗ ಸಮಯದ ಅಭಾವ ಇದೆ ಶಿವ. ಈ ಬಾಲಭಾವದಿಂದ ಹೊರಗಡೆ ಬಾ. ನೆನಪು ಮಾಡ್ಕೋ ನಿನ್ನ ದಿವ್ಯವಾದ ವಿಶಾಲವಾದ ಸ್ವರೂಪನ ನೆನಪು ಮಾಡ್ಕೋ.